Toon Bells. ಅಯ್ಯೋ ದೇವ್ರೆ, ರೇಜು ನಂಗೆ ಸಹಾಯ ಮಾಡು. ಕತ್ತೆ ಕೊಕ್ಕರೆಗೆ ನೋಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಒಂದು ಕಾಡಲ್ಲಿ ಲಕ್ಕಿ ಎಂಬುವ ಒಂದು ಕೊಕ್ಕರೆ ಜೀವಿಸ್ತಿತ್ತು. ಅದಕ್ಕೊಂದು ಕೆಟ್ಟ ಅಭ್ಯಾಸ ಇತ್ತು. ಯಾವುದೇ ವಿಷಯ ಆಗಿರ್ಲಿ ಅದಕ್ಕೆ ಬೇಗ ಕೋಪ ಬಂದ್ಬಿಡ್ತಿತ್ತು. ಅದು ಎಲ್ಲಾ ಜಂತುಗಳ ಜೊತೆ ಒಂದಿನ ಕಣ್ಣ ಮುಚ್ಚಾಲೆ ಆಡ್ತಾ ಇತ್ತು. ಕೋತಿ ಅದರ ಕಣ್ಣಿನ ಮೇಲೆ ಕೈ ಇಟ್ಟು 10ವರೆಗೂ ಎಣ್ಸಕ್ ಶುರು ಮಾಡುತ್ತೆ. ಆನೆ, ಜಿಂಕೆ, ಹುಡ್ ಪಿಕ್ಕರ್ ಮತ್ತು ಕರಡಿ ಎಲ್ಲಾರು ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಕೊಕ್ಕರೆ ಕೂಡ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುತ್ತೆ. 8, 9, 10 ನಾ ಬಂದೆ. ಹಂಗಂತೇಳಿ ಕೋತಿ ಅಲ್ಲಿ ಇಲ್ಲಿ ಹುಡ್ಕೋದಕ್ಕೆ ಶುರು ಮಾಡುತ್ತೆ. ಕೊಕ್ಕರೆಯ ಕತ್ತು ತುಂಬಾ ಲಾಂಗ್ ಆಗಿರುವ ಕಾರಣದಿಂದ ಮೊದಲು ಅದಕ್ಕೆ ಕೊಕ್ಕರೆ ಸಿಗ್ಬೀಳುತ್ತೆ. ಅದು ಮೆತ್ತಗೆ ಅದರ ಹಿಂದ್ಗಡೆ ಹೋಗಿ ಕಿರ್ಚುತ್ತೆ. ದಪ್ಪ ಯಾಹೂ, ಲಕ್ಕಿ ಕೊಕ್ರೆನ ನಾ ಫಸ್ಟ್ ಕಂಡಿಡ್ದೆ. ಇವನೇ ಈಗ ನೆಕ್ಸ್ಟ್ ಕಳ್ಳ ಆಗ್ತಾನೆ. ಈ ಎಲ್ಲಾ ಜಂತುಗಳು ಕೈ ತಡ್ತಾ ಮುಂದೆ ಹೋಗ್ತಾರೆ. ಅದ ನೋಡಿ ಕೊಕ್ಕರೆಯ ಮುಖ ಸಪ್ಪಗಾಗ್ಬಿಡುತ್ತೆ. ನೀವು ಯಾವಾಗ್ಲೂ ಹೀಗೆ ಮಾಡ್ತೀರಾ? ಅರೆ, ಏನಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ? ಯಾವಾಗ ನೋಡಿದ್ರು ಮೊದಲು ನನ್ನನ್ನೇ ಹುಡುಕ್ತೀರಾ? ಯಾಕಂದ್ರೆ ಮುಂದಿನ ಸತಿ ನಾನು ಕಳ್ಳ ಆಗೋದಕ್ಕೆ. ಹಾಗೆಲ್ಲ ಇಲ್ಲ ಕಣೋ, ನೀನೇ ಅಡ್ಕೊಂಡು ಕೂತಿಲ್ಲ. ನಿನ್ನ ಕುತ್ತಿಗೆ ತುಂಬ ಉದ್ದಕ್ಕಿದೆ. ಅದು ಮಾತ್ರ ಅಲ್ಲಿ ಸಣ್ಣ ಪೊದ್ರಲ್ಲಿ ಹೋಗಿ ಕುತ್ಕೊಬಿಡ್ತೀಯ. ಅದಕ್ಕೆ ಬೇಗ ಸಿಕ್ಕೋಬೀಳ್ತೀಯಾ. ಆಗಲ್ಲ, ಏನೂ ಇಲ್ಲ. ನನಗಿಂತ ದೊಡ್ಡಕ್ಕೆ ರಾಮ ಆನೆ ಇದೆ, ಅವನೇನಕ್ಕೆ ಹಿಡಿಯಲ್ಲ. ನಾನು ಆವಾಗ ಕಳ್ಳ ಆಗ್ತೀನಿ. ಇದ್ರಲ್ಲಿ ಬೇಜಾರಾಗೋ ವಿಷಯ ಏನಿದೆ? ನಾನು ಇಲ್ಲಿಂದ ಹೋಗ್ತೀನಿ. ನಾನು ನಿನ್ನ ಜೊತೆ ಫ್ರೆಂಡ್ ಆಗಿ ಇರೋದೇ ಇಲ್ಲ. ಹಂಗಂತೇಳಿ ಅದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಆಲದ ಮರದ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಅದು ಕುತ್ಕೊಂಡು ಸ್ವಲ್ಪ ಹೊತ್ತೇ ಆಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕತ್ತೆ ಬರುತ್ತೆ. ಅರೆ, ನಾ ಎಂತ ನೋಡ್ತಾ ಇದ್ದೀನಿ? ಉದ್ದ ಕುತ್ತಿಗೆ ಇರೋ ಕೋಳಿ. ನಾನು ಉದ್ದ ಕುತ್ತಿಗೆ ಇರೋ ಕೋಳಿ ಅಲ್ಲ, ನಾನು ಲಕ್ಕಿ ಕೊಕ್ಕರೆ. ನಮ್ಮ ಕುತ್ತಿಗೆ ಹಿಂಗೆ ಇರುತ್ತೆ. ಓ ಹೌದಾ? ನಾನು ಹಂಗೆ ಶಾಕ್ ಆಗ್ಬಿಟ್ಟೆ. ಸರಿ ಬಿಡು, ನನ್ನ ಹೆಸರು ರಾಂಚೋ. ನಾನು ಕತ್ತೆಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಹಾ, ಅದು ನಂಗೆ ಗೊತ್ತು. ನಾ ಏನಕ್ಕೆ ಹೇಳ್ದೆ ಅಂದ್ರೆ, ನಾನು ನೋಡ್ಬಿಟ್ಟು ಕೊಂಬಿಲ್ದೇ ಇರೋ ದನ ಬಂತು ಅಂತ ಅನ್ಕೋಬಾರ್ದು ಅಲ್ವಾ? ಅದನ್ನ ಕೇಳಿ ಕೊಕ್ಕರೆ ಜೋರಾಗಿ ನಗಿಯುತ್ತೆ. ಮತ್ತೆ ನೀನು ತುಂಬ ತಮಾಷೆ ಮಾಡ್ತೀಯಾ. ನನಗೆ ನಿನ್ನ ರೀತಿನೇ ಒಬ್ಬ ಸ್ನೇಹಿತ ಬೇಕು. ನಿಜವಾಗ್ಲಾ? ನಾನು ಕೂಡ ಒಬ್ಬಂಟಿ ಆಗಿದ್ದೀನಿ. ನಿನ್ನ ರೀತಿ ಫ್ರೆಂಡ್ಸ್ ಸಿಕ್ಕಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಮತ್ತೆ ಇಬ್ರು ಸೇರಿ ತುಂಬಾ ಮಾತಾಡ್ಕೋತಾರೆ. ಈಗ ಕೊಕ್ಕರೆ ಅದರ ಹಳೆಯ ಸ್ನೇಹಿತರನ್ನೆಲ್ಲ ಮರ್ತೋಗಿ ಈಗ ಕತ್ತೆಯ ಜೊತೆ ಸುತ್ತಾಡೋದು ಶುರು ಮಾಡುತ್ತೆ. ಒಂದಿನ ಕತ್ತೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ನೋಡಿ ತುಂಬಾ ಸಂತೋಷ ಪಡುತ್ತೆ. ಅದರ ಹಾಡನ್ನ ಕೇಳ್ತಿದ್ರೆ ಕಿವಿಗಳು ಒಡೆದೋಗೋ ತರ ಇತ್ತು. ಆದ್ರೆ ಅದಕ್ಕಿರುವ ಒಂದೇ ಒಂದು ಸ್ನೇಹಿತ ಏನೂ ಹೇಳೋದಿಲ್ಲ. ಅರೆ ಕೊಕ್ರೆ, ನಾನು ಎಷ್ಟು ಚಂದ ಹಾಡು ಹೇಳ್ತಿದ್ದೀನಿ, ನೀನು ಏನೂ ಹೇಳ್ತಾ ಇಲ್ಲ. ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತಾದ್ರೂ ಒಂದು ಮಾತು ಹೇಳ್ಬೋದು ತಾನೇ? ಹಾ, ನಿನ್ನ ವಾಯ್ಸು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹಾಡು ಹೇಳ್ತೀಯಾ. ಕೊಕ್ಕರೆ ಬಾಯಿಂದ ಅದನ್ನ ಹೊಗಳೋದನ್ನು ಕೇಳಿ ಕತ್ತೆ ಇನ್ನೂ ಸಂತೋಷದಿಂದ ಜೋರಾಗಿ ಹಾಡಕ್ ಶುರು ಮಾಡುತ್ತೆ. ಇಷ್ಟ ಇಲ್ಲ ಅಂದ್ರೂ ಕೊಕ್ಕರೆ ಅದನ್ನ ಹೊಗಳ್ತಾನೆ ಇರುತ್ತೆ. ದಿನಾ ರಾತ್ರಿ ಪಾಪ ಇದೇ ರೊಟೀನ್ ಆಗ್ಬಿಟ್ಟಿತ್ತು. ದಿನಾ ರಾತ್ರಿ ಕತ್ತೆ ಇದೇ ರೀತಿ ಹಾಡ್ತಾ ಇರುತ್ತೆ. ಪಾಪ ಕೊಕ್ಕರೆಗೆ ಆ ಹಾಡನ್ನ ಕೇಳ್ಬೇಕಾಗಿರೋ ಪರಿಸ್ಥಿತಿ. ಕೊಕ್ಕರೆಗೆ ಅದರ ಹಳೆ ಸ್ನೇಹಿತರು ಜ್ಞಾಪಕ ಬರ್ತಾರೆ. ಆದ್ರೆ ಕೂಡ ಅವ್ರ ಹತ್ರ ಹೋಗೋದಕ್ಕೆ ಅದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಒಂದಿನ ಹೀಗೆ ಇಬ್ರು ಒಂದು ನದಿಯ ಬಳಿ ಕುತ್ಕೊಂಡು ಇರ್ತಾರೆ. ಆಹಾ, ಚಂದ್ರ ಹೆಂಗೆ ಬೆಳಗ್ತಾ ಇದ್ದಾನೆ. ಆ ಚಂದ್ರನ ನೋಡಿ ನನ್ನ ಮನಸ್ಸಿಗೆ ಹಾಡು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆಗ ಅವ್ರಿಗೆ ಏನೋ ಶಬ್ದ ಕೇಳಿಸುತ್ತೆ. ಕೊಕ್ಕರೆ ಅದರ ಉದ್ದವಾದ ಕತ್ತನ್ನು ಉಪಯೋಗಿಸಿ ಗಿಡಗಳ ಮಧ್ಯದಿಂದ ಕೆಳಗಡೆ ನೋಡುತ್ತೆ. ಆಗ ಒಂದು ಬೇಟೆಗಾರ ಕೈಯಲ್ಲಿ ಗನ್ ಇಟ್ಕೊಂಡಿರೋದನ್ನ ನೋಡುತ್ತೆ. ಕ್ಯಾಂಪಿನ ಆಚೆ ಬೆಂಕಿ ಹಾಕೊಂಡು ಕೂತಿರ್ತಾನೆ. ಹೇ ರೆಂಚು, ಆದಷ್ಟು ಬೇಗ ನಾವು ಇಲ್ಲಿಂದ ಓಡೋಗ್ಬೇಕು. ಇಲ್ಲಿ ಬೇಟೆಗಾರ ಇದ್ದಾನೆ. ಇಲ್ಲ, ಈ ಟೈಮಲ್ಲಿ ನಾನು ಎಲ್ಲಿಗೂ ಹೋಗಲ್ಲ. ನನಗೆ ಹಾಡು ಹೇಳೋ ಸಮಯ ಬಂದ್ಬಿಟ್ಟಿದೆ ಈಗ. ಪ್ಲೀಸ್ ರೆಂಚು, ಆ ರೀತಿ ಮಾಡಬೇಡ. ಬೇಗ ಇಲ್ಲಿಂದ ಹೊರಡು. ಆಮೇಲೆ ಎಷ್ಟು ಬೇಕಾದ್ರೆ ನೀನು ಹಾಡು ಹೇಳು. ಇಲ್ಲ, ನಾನು ಇಲ್ಲೇ ಹಾಡು ಹೇಳ್ತೀನಿ. ಹಂಗಂತ ಹೇಳಿ ಕತ್ತೆ ಅದರ ಹಾಡನ್ನು ಹಾಡಕ್ಕೆ ಶುರು ಮಾಡುತ್ತೆ. ಢೇಚೋ ಢೇಚೋ ಢೇಚೋ.
ಕತ್ತೆಯ ಹಾಡನ್ನು ಕೇಳಿ ಬೇಟೆಗಾರನಿಗೆ ಕಿವಿ ಒಡೆದೋಗತ್ತೆ. ಕಿವಿ ಮುಚ್ಕೊಂಡ್ರು ಸಹ ಆ ಹಾಡು ಕೇಳಿಸ್ತಾನೆ ಇರುತ್ತೆ. ಅದರಿಂದ ಬೇಟೆಗಾರ ಕೋಪದಿಂದ ಎದ್ದು ಶಬ್ದ ಬರೋ ಕಡೆಗೆ ಗುರಿ ಇಡ್ತಾನೆ. ಅವನ ಗೋಳಿ ಕತ್ತೆ ಮೇಲೆ ಹೋಗಿ ಬಿದ್ದಿಲ್ಲ, ಅದು ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ. ಅಯ್ಯೋ ದೇವ್ರೆ, ರೇಜು, ನಂಗೆ ಸಹಾಯ ಮಾಡು. ಕತ್ತೆ ಕೊಕ್ಕರೆಗೆ ಅದನ್ನ ನೋಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಕೊಕ್ಕರೆ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ನಡೆಯಕ್ ಶುರು ಮಾಡುತ್ತೆ. ಆದ್ರೆ ಬೇಟೆಗಾರ ರಕ್ತ ಸೋರಿರುವ ಜಾಗವನ್ನು ಹಂಗೆ ಫಾಲೋ ಮಾಡ್ತಾ ಕೊಕ್ಕರೆಯ ಬಳಿ ಬಂದು ಸೇರ್ತಾನೆ. ವಾ, ಇದೊಂದು ಕೊಕ್ರೆ. ಇದಕ್ಕೆ ಝೂ ಅಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ. ಆಗ ಹಿಂದ್ಗಡೆಯಿಂದ ಕೊಕ್ಕರೆಯ ಹಳೆ ಸ್ನೇಹಿತರಾದ ಆನೆ ಮತ್ತು ಕೋತಿ ಅಲ್ಲಿಗೆ ಬರ್ತಾರೆ. ಬೇಟೆಗಾರನ ಬಂದೂಕನ್ನು ಮೋಂಟುಗೆ ಎತ್ಕೊಂಡು ಹೋಗ್ಬಿಡುತ್ತೆ. ರಾಮು ಆನೆ ಬೇಟೆಗಾರನನ್ನ ಅಲ್ಲಿಂದ ತಳ್ಳಿಬಿಡುತ್ತೆ. ಅವನು ತುಂಬಾ ದೂರ ಹೋಗಿ ಬಿದ್ದ್ಬಿಡ್ತಾನೆ. ಅಯ್ಯೋ ದೇವ್ರೆ. ಆಮೇಲೆ ರಾಮು ಆನೆ ಕೊಕ್ಕರೆನ ಅದರ ಮೇಲೆ ಕುಚ್ಕೊಳ್ಳುತ್ತೆ. ಮತ್ತೆ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವರಿಬ್ರು ಯಾವಾಗ್ಲೂ ಆಡೋ ಜಾಗಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿ ಅದರ ಬೇರೆ ಸ್ನೇಹಿತರನ್ನ ಕೂಡ ನೋಡುತ್ತೆ. ಇನ್ನೂ ಕೊಕ್ಕರೆಗೆ ನೋವು ಹೋಗಿರೋದಿಲ್ಲ. ತುಂಬಾ ನೋವಿನಿಂದ ಅದು ನರ್ಲಾಡ್ತಾ ಇರುತ್ತೆ. ಕೊಕ್ಕರೆನ ಕೆಳಗಡೆ ಬಿಡ್ತಾನೆ ಆನೆ. ಮರಕುಟಿಗೋ, ಇದಕ್ಕೆ ಗುಂಡು ಬಿದ್ದಿದೆ, ಏನಾದ್ರೂ ಬೇಕು ಮಾಡು. ಕೊಕ್ಕರೆ ನೋವಿಂದ ನರ್ಲಾಡ್ತಿರೋದ್ ನೋಡಿ ಹೀಗನ್ನುತ್ತೆ. ನನ್ನಿಂದ ಈ ಗುಂಡನ್ನ ತೆಗಿಯಕ್ಕಾಗತ್ತೆ, ಆದ್ರೆ ತೆಗಿವಾಗ ತುಂಬಾ ನೋವಾಗುತ್ತೆ. ಪರವಾಗಿಲ್ಲ, ಈಗ ಇದ್ರ ಜೀವನ ಕಾಪಾಡಬೇಕು. ಹಂಗಂತ ಹೇಳಿ ಉಟ್ಪಿಕರ್ ಕೊಕ್ಕರೆಯ ರೆಕ್ಕೆ ಮೇಲೆ ಹೋಗಿ 2 ಸಲ ಕುಟ್ಟುತ್ತೆ. ಮತ್ತೆ 3ನೇ ಸಲ ಆ ಬುಲೆಟ್ನ ಆಚೆ ತೆಗೆದು ಬಿಡುತ್ತೆ. ನಿಂಗೆ ತುಂಬಾ ಧನ್ಯವಾದ ಮರಕುಟಿಕ. ಈಗ ಸ್ವಲ್ಪ ನಂಗೆ ಪರವಾಗಿಲ್ಲ. ಅಷ್ಟರೊಳಗಡೆ ಮೂಲಿಕೆಗಳನ್ನು ಕಿತ್ಕೊಂಡು ಮೋಂಟು ಅಲ್ಲಿಗೆ ಬರ್ತಾನೆ. ಆ ಮದ್ದನ್ನು ಕೊಕ್ಕರೆಗೆ ಹಾಕ್ತಾರೆ. ಅದನ್ನ ಕೊಕ್ಕರೆಯ ರೆಕ್ಕೆಗೆ ಹಾಕಿದ ತಕ್ಷಣ ಕೊಕ್ಕರೆ ನೋವೆಲ್ಲ ಮಾಯ ಆಗ್ಬಿಡುತ್ತೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ನೀನು ಸರಿ ಹೋಗ್ತೀಯ ಬಿಡು. ಸರಿಯಾಗ್ಬಿಟ್ಟು ನಿನ್ನ ಸ್ನೇಹಿತ ಕತ್ತೆ ಹತ್ರ ನೀ ಹೋಗಬಹುದು. ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಕೆಟ್ಟೋರು ಅಂತ ಅನ್ಕೊಂಡೆ. ನಿಮ್ಮ ಸ್ನೇಹನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಆಟ ಅಂದರೆ ಅದೇ ರೀತಿ ಇರುತ್ತೆ, ಆದರೆ ಅದನ್ನು ಸೀರಿಯಸ್ ಆಗಿ ತಗೊಂಡೆ. ಆ ಕತ್ತೆ ಜೊತೆ ನಾನು ದೋಸ್ತಿ ಮಾಡಿಕೊಂಡೆ. ಅದು ನನ್ನ ಸಾಯಕ್ಕೆ ಬಿಟ್ಟು ಓಡೋಗ್ಬಿಡ್ತು. ಇನ್ನು ಮುಂದೆ ಯಾವಾಗಲೂ ನಾನು ನಿಮ್ಮ ಜೊತೆಗೇ ಇರ್ತೀನಿ. ಯಾವುದಕ್ಕೂ ಜಗಳ ಆಡೋದೇ ಇಲ್ಲ. ಆಯ್ತಲ್ಲ. ತುಂಬ ಒಳ್ಳೆಯದು. ಅವತ್ತಿಂದ ಕೊಕ್ಕರೆ ಅದರ ಹಳೆಯ ಸ್ನೇಹಿತರ ಜೊತೆ ಇರೋಕ್ಕೆ ಶುರು ಮಾಡುತ್ತೆ. ಅದರ ಹುಣ್ಣು ಕೂಡ ಸರಿ ಹೋಗುತ್ತೆ. ಮತ್ತೆ ಫಸ್ಟ್ಗಿಂತ ಇವಾಗ ಇನ್ನೂ ಸಂತೋಷವಾಗಿ ಜೀವಿಸ್ತಿರುತ್ತೆ. ಯಾವಾಗೆಲ್ಲ ಕತ್ತೆ ಹಾಡಾಡೋದು ಅದಕ್ಕೆ ಜ್ಞಾಪಕ ಬರುತ್ತೋ ಅವಾಗೆಲ್ಲ ಅದು ಜೋರಾಗಿ ನಗ್ತಾ ಇರುತ್ತೆ.